ಕೇಂದ್ರ ಕೊಟ್ಟಿರತಕ್ಕಂತ ಪರಿಹಾರ ಹಣದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಇದ್ದ ಹಾಗೆ ಅಂತ ಟೀಕಿಸಿದ್ದಾರೆ. ರಾಜ್ಯಕ್ಕೆ ಕೇಂದ್ರದಿಂದ 3,453 ಕೋಟಿ ರೂಪಾಯಿ ಏನು ಪರಿಹಾರ ಬಂದಿದೆ. ಈ ಕುರಿತಾಗಿ ಈಗಲೂ ಕೂಡ ಕೇಂದ್ರ ಹಾಗೂ ರಾಜ್ಯದ ನಡುವೆ ಫೈಟ್ ಮುಂದುವರೆದಿದೆ. ಕಡಿಮೆ ಪರಿಹಾರ ಕೊಟ್ಟಿದ್ದಕ್ಕೆ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. 18,000 ಕೋಟಿ ಕೇಳಿದ್ವಿ, 3,000 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ಆನೆ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅನ್ನೋ ಥರ ಪರಿಹಾರ ಕೊಟ್ಟಿದ್ದಾರೆ. 15,000 ಕೋಟಿ ಪರಿಹಾರಕ್ಕೆ ಮತ್ತೆ ಡಿಮಾಂಡ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಮುಂದುವರಿಸ್ತೇವೆ. ಈಗ ಬಿಜೆಪಿಯವರಿಗೆ ನಾನು ಕೇಳ್ಕೊಳ್ತೀನಿ, ಈ ಬರಗಾಲದಲ್ಲಿ ಏನು ನಿಮ್ಗೆ ರಾಜಕೀಯದ 18,000 ಕೇಳಿದ್ದು 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಅದೇನ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನು ಹೋರಾಟ ಮುಂದುವರಿಸ್ತೇವೆ. ಈಗ ಬಿಜೆಪಿಯವರಿಗೆ ನಾನು ಕೇಳ್ಕೊಳ್ತೀನಿ, ಈ ಬರಗಾಲದಲ್ಲಿ ಏನು ನಿಮ್ಗೆ ರಾಜಕೀಯದ ಮಾಡೋದು ಬೇಡ, ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂತೇಳಿ ಎಲ್ಲ ಲೀಡರ್ಗಳಿಗೆ ಈ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನ್ಯಾಯ ನಮ್ಗೆ ಸಿಗಲೇಬೇಕು. ಎಲ್ಲ ಬಿ ಜೆ ಪಿ ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಐತೆ ಅಂದರೆ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ ಇದನ್ನು ಪ್ರತಿಪಾದನೆ ಮಾಡಿ. ಚುನಾವಣೆಗೂ ಮುನ್ನನೇ ಬಿಡುಗಡೆ ಮಾಡ್ಬೋದಿತ್ತು ಸರ್, ಕೋರ್ಟ್ ಅವಾಗಲೇ ಹೇಳಿದ್ರು. ಆದರೂ ಕೂಡ ಇಷ್ಟು ದಿನ ತೊಗೊಂಡಿದ್ದಕ್ಕೆ ಒಂದು ಹಂತದ ಚುನಾವಣೆ ಮುಗಿದ ಬಿಡುಗಡೆ ಮಾಡಿದ್ದಕ್ಕೆ ಅದಕ್ಕೆ ಎಲ್ಲ ಗೊತ್ತಾಗಿದೆ ಅವ್ರಿಗೆ, ಜನ ಭಾಳ ವಿರುದ್ಧವಾಗಿದ್ದಾರೆ ಅಂತ ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗ ಮುಂದೆ ಸರಿ ಮಾಡ್ಕೋಬೇಕು. ಬಟ್ ಈಗ ಮಾಡೋದು ನಮಗೆ ಸಾಲದು. ಅಟ್ಲೀಸ್ಟ್ ಒಂದು 15,000 ಕೋಟಿಯಾರು ಕೊಡಬೇಕಾಯ್ತು. 18,000 ಕೇಳಿದ್ದು 3,000 ಚಿಲ್ಲರೆ ಕೊಟ್ಟಿದ್ದಾರೆ. ಅದೇನ ಮಜ್ಜಿಗೆ ಆನೆಗೆ ಅಂತ. ಸೊ ಅಟ್ಲೀಸ್ಟ್ ನಮ್ಮ ಹೋರಾಟಕ್ಕೆ ಒಂದು ಜಯ ಸಿಕ್ಕಿದೆ. ಆದರೆ ಅವರು ಕೊಡಬೇಕಾದ ಪಾಲು ಸರಿಯಾಗಿ ಕೊಟ್ಟಿಲ್ಲ. ಇದನ್ನು ಹೋರಾಟ ಮುಂದುವರಿಸ್ತೇವೆ. ಈಗ ಬಿಜೆಪಿಯವರಿಗೆ ನಾನು ಕೇಳ್ಕೊಳ್ತೀನಿ, ಈ ಬರಗಾಲದಲ್ಲಿ ಏನು ನಿಮ್ಗೆ ರಾಜಕೀಯದ ಮಾಡೋದು ಬೇಡ, ಈ ರಾಜ್ಯಕ್ಕಾಗಿದ್ದ ಅನ್ಯಾಯನ ಸರಿಪಡಿಸಿ ಅಂತೇಳಿ ಎಲ್ಲ ಲೀಡರ್ಗಳಿಗೆ ಈ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನ್ಯಾಯ ನಮ್ಗೆ ಸಿಗಲೇಬೇಕು. ಎಲ್ಲ ಬಿ ಜೆ ಪಿ ನಾಯಕರುಗಳು ನಿಮಗೆ ಈ ರಾಜ್ಯದ ಅಭಿಮಾನ ಐತೆ ಅಂದರೆ ಒಕ್ಕೂರ್ಲಿಂದ ನಿಮ್ಮ ನಾಯಕರ ಮುಂದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಬರ ಪರಿಹಾರದ ಪಾಲಿಟಿಕ್ಸ್ ಸದ್ಯಕ್ಕಂತೂ ಮುಗಿಯೋ ಥರ ಕಾಣ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲ ಹತ್ಯೆ ಆಯಿತು, ಅನಂತರ ಕೇಂದ್ರ ಸರ್ಕಾರ ಒಂದಷ್ಟು ಬರ ಪರಿಹಾರವನ್ನು ಕೊಟ್ಟಾಯಿತು. ಸದ್ಯಕ್ಕೆ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಎಲ್ಲಿವರೆಗೆ ಹೋಗ್ಬೋದು ಇದು? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ನೋಡಿ, ಬರ ಪರಿಹಾರದ ವಿಚಾರವಾಗಿ ಇವತ್ತು ಏನು ಹಣ ಬಿಡುಗಡೆಯಾಗಿದೆ, ಈ ವಿಚಾರ ಇಷ್ಟಕ್ಕೆ ಕೂಡ ನಿಲ್ಲೋದಿಲ್ಲ. ಯಾಕೆಂದರೆ ಹಣ ಬಿಡುಗಡೆ ಆಗಿರೋದು ಒಂದು ಭಾಗ ಆದರೆ ಆ ಬಿಡುಗಡೆ ಆಗಿರ್ತಕ್ಕಂಥ ಹಣ ಇದೆಯಲ್ಲ, ಆ ಹಣ ಸರಿಯಾಗಿ ರೈತರಿಗೆ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂತಹ ಜಿನಿಯನ್ ಯಾರಿದ್ದಾರೆ, ನಿಜಕ್ಕೂ ಕೂಡ ಫಲಾನುಭವಿಗಳು ಯಾರಿದ್ದಾರೆ, ಫಲಾನುಭವಿಗಳು ಅವರಿಗೆ ತಲುಪಿಸುವಂತಹ ಕೆಲಸವನ್ನು ಈಗ ರಾಜ್ಯ BJP ಮಾಡಬೇಕಾಗಿರ್ತಕ್ಕಂಥದ್ದು. ವಿರೋಧ ಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ಅವರು ಕೂಡ ಯಶಸ್ವಿಯಾಗಿ ನಿಭಾಯಿಸಬೇಕಾಗತ್ತೆ. ಸೊ ಈ ನಿಟ್ಟಿನಲ್ಲೇ ಈಗ ರಾಜ್ಯ ಸರ್ಕಾರ ಏನು ಬರ ಪರಿಹಾರಕ್ಕೆ ಈಗ ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥದ್ದು, ಈ ಹಣ ಕೂಡ ಹಣದಲ್ಲಿ ಯಾವುದೇ ಕೈ ಚಳಕವನ್ನು ತೋರಿಸಬಾರ್ದು ಅಂದರೆ ಈಗ ಏನು ಅಂತಕ್ಕಂಥ ಒಂದು ಆರೋಪವನ್ನು ಅಶೋಕ್ ಮಾಡಿರ್ತಕ್ಕಂಥದ್ದು. ಕಾರಣ ಇಷ್ಟೇನೆ, ಯಾಕೆಂತಂದರೆ ಬಂದಂಥ ಅನುದಾನಗಳು, ಕೇಂದ್ರದಿಂದ ಬರ್ತಕ್ಕಂಥ ಅನುದಾನ ಇರ್ಬೋದು ಅಥವಾ ರಾಜ್ಯದಲ್ಲಿ ಯಾವುದೇ ಒಂದು ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ತಲುಪಬೇಕು ಅಂದರೆ ಅದರ ಮಧ್ಯವರ್ತಿಗಳಿರ್ಬೋದು ಅಥವಾ ಅದರಲ್ಲಿ ಲೂಟಿ ಆಗುವಂಥದ್ದು, ಅದರಲ್ಲಿ ಪರ್ಸೆಂಟೇಜ್ ಕಮಿಷನ್ ಈ ರೀತಿಯಾಗಿ ಹೋಗುತ್ತೆ. ಸೊ ಇದೇ ನಿಟ್ಟಿನಲ್ಲಿ ಇವತ್ತು ಅಶೋಕ್ ಅವರು ಕೂಡ ನನ್ನ ವಾಗ್ದಾಳಿಯನ್ನು ನಡೆರ್ತಕ್ಕಂಥದ್ದು. ಜೊತೆಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಬಂದಿರತಕ್ಕಂಥ ಏನು ಕೇಂದ್ರದಿಂದ ಈಗ ಏನು NDRF ಅಡಿ ಹಣ ಬಂದಿದೆ, ಈ ಹಣವನ್ನು 3,594 ಕೋಟಿ ಏನು ಹಣ ಬಂದಿದೆ, ಈ ಹಣವನ್ನು ನೇರವಾಗಿ ರೈತರ ಖಾತೆಗಳಿಗೆ DBT ಮೂಲಕನೇ ರವಾನೆ ಮಾಡಬೇಕು ಅಂತಕ್ಕಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಇದರಲ್ಲಿ ₹1 ಕೂಡ ಎಲ್ಲಿಯೂ ಕೂಡ ಸೋರಿಕೆ ಆಗಬಾರ್ದು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇದು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ, ಆದರೆ ರಾಜ್ಯ ಸರ್ಕಾರದ ಪಾಲೇನು ಇಲ್ಲಿ ಹಾಗಿದ್ದರೆ ರಾಜ್ಯದ ರೈತರ ಪರವಾಗಿ ಇರ್ಬೋದು, ರಾಜ್ಯದಲ್ಲಿ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಜನರಿಗಿರ್ಬೋದು, ಅವರಿಗೆ ರೈತರಿಗೆ ರಾಜ್ಯ ಸರ್ಕಾರದ ಆಗಿರೋ ಪಾಲನೆ ಕೊಡುವಂಥದ್ದೇನು? ನಾವು ಹಿಂದೆ ಕೇಂದ್ರ ಸರ್ಕಾರದ ಹಣದ ಜೊತೆಗೆ ರಾಜ್ಯ ಸರ್ಕಾರವೂ ಕೂಡ ನಾವು ಫಲಾನುಭವಿಗಳಿಗೆ ಹಣವನ್ನು ತಲುಪಿಸಿದ್ದೀವಿ. ಈಗ ಆಗಿದ್ದರೆ ಇವ್ರು ಮಾಡುವಂಥದ್ದೇನು ಅಂತಕ್ಕಂಥದ್ದು ಒಂದು ಖಾರವಾಗಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಜೊತೆಗೆ ಜನರಿಗೆ ಮತ್ತು ಬರಗಾಲಕ್ಕೆ ತುತ್ತಾದವರಿಗೆ ನಿಜವಾಗಲೂ ಕೂಡ ಕೇಂದ್ರದ ಹಣದ ಜೊತೆಗೆ ರಾಜ್ಯದ ಹಣವನ್ನು ಕೂಡ ತಲುಪಲಿ ಅನ್ನೋ ಒಂದು ಉದ್ದೇಶ ವಿರೋಧ ಪಕ್ಷದಾಗಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಇವತ್ತು ಅಶೋಕ್ ಕೂಡ ಕಿಡಿಕಾಡಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.